ಮೀಸಲಾತಿಯಡಿ ಅನುಕೂಲ ಪಡೆದು ಉನ್ನತ ಸ್ಥಾನಕ್ಕೇರಿದವರು ಸಮುದಾಯದ ಬಗ್ಗೆ ಕಾಳಜಿ ವಹಿಸಬೇಕು. ಅಯ್ಯಪ್ಪಲ್ಲಿ ಮಹಾಸ್ವಾಮಿ ಅಭಿಮತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಮೀಸಲಾತಿ ಅಡಿಯಲ್ಲಿ ಅನುಕೂಲ ಪಡೆದು ಡಾಕ್ಟರ್ಗಳು, ಇಂಜಿನಿಯರ್ಗಳು, ವಕೀಲರು ಸೇರಿದಂತೆ ಸರ್ಕಾರಿ ಹುದ್ದೆಯಲ್ಲಿ ಅಲಂಕರಿಸಿರುವವರು ಸಮುದಾಯದ ಏಳಿಗೆಗೆ ನಿಮ್ಮ ಕೊಡುಗೆ ಏನು ಎಂಬುದು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಅಂತ ಶ್ರೀಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಯ್ಯಪ್ಪಲ್ಲಿ ನಾರಾಯಣಸ್ವಾಮಿರವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಂಗಾರಪೇಟೆ ತಾಲೂಕು ತಟ್ನಹಳ್ಳಿ ಮಜರ ರಾಮಲಿಂಗಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸಾವಿತ್ರಿ ಬಾಪುಲೆ, ಭಗತ್ ಸಿಂಗ್ರ ಜಯಂತ್ಯೋತ್ಸವ ಪ್ರಯುಕ್ತ ಶಾಲಾ ಬ್ಯಾಗ್ ಮತ್ತು ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚನ್ನದಾಸರ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ವಿ ಚಲಪತಿರವರು 40 ವರ್ಷಗಳ ಹಿಂದೆ ಈ ರಾಮಲಿಂಗಾಪುರ ಗ್ರಾಮ ಗುಡಿಸಲುಗಳಿಂದ ಕೂಡಿದ್ದು 50 ಕುಟುಂಬಗಳು ನೆಲೆಸಿದ್ದವು. ಕಡು ಬಡತನ ಆವರಿಸಿದ್ದು. ಇದೀಗ ಹಳ್ಳಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಾಗಿದೆ. ಶಿಕ್ಷಣದಲ್ಲೂ ಸುಧಾರಣೆಯಾಗಿದೆ. ಈಗಲೂ ನಮ್ಮ ಜನಾಂಗ ಮೀಸಲಾತಿಯಿಂದ ವಂಚಿತವಾಗಿದ್ದು ಜಾತಿ ಪ್ರಮಾಣ ಪತ್ರ ಪಡೆಯುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದ್ದು ದಲಿತ ಪರ ಸಂಘಟನೆಗಳ ಮುಖಂಡರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಹೂವರಸನಹಳ್ಳಿ ರಾಜಪ್ಪ, ಸಿದ್ದನಹಳ್ಳಿ ಯಲ್ಲಪ್ಪ, ಲಕ್ಷ್ಮಮ್ಮ, ಕಲಾವಿದ ಯಲ್ಲಪ್ಪ, ಚಂದ್ರಪ್ಪ, ಹುಣಸನಹಳ್ಳಿ ವೆಂಕಟೇಶ್ ಸೇರಿದಂತೆ ಇತರೆ ಮುಖಂಡರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಭಾಗವಹಿಸಿದ್ರು. ಯುವ ಮುಖಂಡ ವೇಣೂರವರು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ರು. ವರದಿ ಎಬಿ ನ್ಯೂಸ್, ಇಲಿಯಾಸ್ ಪಾಷಾ, ಬಂಗಾರಪೇಟೆ. ಮೋಸ ಮಾಡಿದಿರಲ್ಲಣ್ಣ, ಓಟಿನ ಲೆಕ್ಕ ನಿಮ್ಮದಣ್ಣ. ಮೋಸ ಮಾಡಿದಿರಲ್ಲಣ್ಣ, ಓಟಿನ ಲೆಕ್ಕ ನಿಮ್ಮದಣ್ಣ. ಮೋಸ ಮಾಡಿದಿರಲ್ಲಣ್ಣ, ಅಲೆಮಾರಿ ಜನ ನಾವು, ನಮಗೆ ನ್ಯಾಯ ಬೇಕಣ್ಣ. ಅಲೆಮಾರಿ ಜನ ನಾವು, ನಮಗೆ ನ್ಯಾಯ ಬೇಕಣ್ಣ. ಹಸಿವಿನಿಂದ ಬಳಲಿದವರು, ನೋವಿನಿಂದ ಕುಗ್ಗಿದವರು. ಹಸಿವಿನಿಂದ ಬಳಲಿದವರು, ನೋವಿನಿಂದ ನುಗ್ಗಿದವರು. ಬಣ್ಣ ಹಚ್ಚಿ ಬದುಕಿದವರು, ವೇಷ ಹಾಕಿ ತಿರುಗುವವರು. ಬಣ್ಣ ಹಚ್ಚಿ ಬದುಕಿದವರು, ವೇಷ ಹಾಕಿ ತಿರುಗಿದವರು. ಅಲೆಮಾರಿ ಜನ ನಾವು, ನಮಗೆ ನ್ಯಾಯ ಬೇಕಣ್ಣ. ಅಲೆಮಾರಿ ಜನ ನಾವು, ನಮಗೆ ನ್ಯಾಯ ಬೇಕಣ್ಣ. ಜನಿಸಿದರು. ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು 9ನೇ ವಯಸ್ಸಿನಲ್ಲಿ 13 ವರ್ಷದ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟ ನಮ್ಮೆಲ್ಲ ಗಣ್ಯರಿಗೆ, ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಖುಷಿಯಾಗಿ ಕಳಿಸ್ಬೇಡಿ. ನಮ್ಮ ಗಣ್ಯರನ್ನ ಬಂದು ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮ ಸರ್. ತುಂಬಾ ಈಗ ತಡವಾಗಿ ಆಗಮಿಸಿರುವಂತ ನಮ್ಮ ಐಪಲ್ಲಿ ನಾರಾಯಣ ಸಮ್ಮಣ್ಣರು ಆಗಮಿಸ್ತಾ ಇದ್ದಾರೆ. ಸಂಸ್ಥಾಪಕರು ಟಿ ಸಂಸ್ಥೆ ಬಂಗಾರಪೇಟೆ, ಅವರು ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಮಕ್ಕಳೆಲ್ಲ ಜೋರಾಗಿ ಸ್ವಾಗತವನ್ನ ಎಲ್ಲಿವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಹೃದಯದಲ್ಲಿ ಇಟ್ಕೋತೀವೋ ಅಲ್ಲಿವರೆಗೂ ನಮಗೆ ಫೇಲ್ಯೂರ್ ಅನ್ನೋದು ಇರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ತರ ನಿಮ್ಮ ತರ ಒಂದು ಸಣ್ಣ ಹಳ್ಳಿನಲ್ಲಿ ದಲಿತರ ಕಾಲೋನಿಯಲ್ಲಿ ಹುಟ್ಟಿ
ಒಂದು ಶಾಲೆಗೆ ಹೋದಾಗ ಎಲ್ಲ ನಿಮ್ ತರ ಮಕ್ಕಳೆಲ್ಲ ಟಿಫನ್ ಬಾಕ್ಸ್ ಇಟ್ಟಿರ್ತಾರೆ, ಅದ್ರ ಹಿಂದ್ಗಡೆ ಮೇಸ್ಟ್ ಒಂದು ಲೆಕ್ಕ ಮಾಡಕ್ ಹೇಳ್ತಾರೆ. ಬಾಬಾ ಸಾಹೇಬ್ರು ಟೇಬಲ್ ಹತ್ರ ಹೋದ ತಕ್ಷಣ ಆ ಮಕ್ಕಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ. ಯಾಕಪ್ಪ ಅಂದ್ರೆ ಇವ್ರ ಹತ್ರಕ್ಕೆ ಹೋದ್ರೆ ಅದು ಮೈಲಿಗೆ ಆಗ್ಬಿಡುತ್ತೆ ಅಂತ. ಅಷ್ಟೊಂದು ಕಷ್ಟದಲ್ಲಿ, ಅಷ್ಟೊಂದು ಈ ಅನ್ಟಚಬಿಲಿಟಿ ಏನಿದೆ ಅದನ್ನ ಅನುಭವಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಓದಿನಿಂದ, ತಮ್ಮ ಛಲದಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದು ಆ ಪುಸ್ತಕ ತಗೊಂಡು ಎದೆ ಹುಪ್ಪಿಸಿ ಪಾರ್ಲಿಮೆಂಟ್ ನಡೀತಾರೆ. ಅವರು ಪಾರ್ಲಿಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಯಾವತ್ತು ಶಾಲೆಯಲ್ಲಿ ಹತ್ರಕ್ಕೆ ಬರಬಾರ್ದು ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಇರ್ತಾರೆ, ಬಾಬಾ ಸಾಹೇಬ್ ಮುಂದ್ಗಡೆ ಈ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಮಾಡ್ತಾರೆ. ಆ ತರದ ಒಂದು ಹೆಮ್ಮೆಯ ಮಕ್ಕಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸ್ಫೂರ್ತಿಯಾಗಿ ತಗೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಿದೆ ಅವರ ಒಂದು ಆಶಯ, ಅದನ್ನೇ ನಾವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ಪೂರೈಸುವ ವಾರಸುದಾರರಾಗಿ ಅಲೆಮಾರಿ ಜನಾಂಗದ ಮಕ್ಕಳಾದ ನೀವು ಬೆಳಿಬೇಕು ಅಂತ ನಿಮ್ಮನ್ನೆಲ್ಲ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಮಕ್ಕಳೇ, ನೀವೆಲ್ಲ ಈಗಿನ ಮಕ್ಕಳು ನಿಮ್ಗೆ ಗೊತ್ತಿಲ್ಲ, 30-40 ವರ್ಷದ ಹಿಂದೆ ಈ ಗ್ರಾಮದಲ್ಲಿ ಯಾವುದೇ ಮನೆ ಇರಲಿಲ್ಲ, ಎಲ್ಲ ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಸರ್, ತಾವು ದಲಿತ ಮುಖಂಡ್ರು ಏನ್ ಬಂದಿದ್ರು, 2 ನಿಮಿಷ ನಾನು ಹಳೆ ಇಷ್ಟ ಹೇಳ್ಬಿಡ್ತೇನೆ, ಎಲ್ಲ ಗೊತ್ತಿರುತ್ತೆ. ವಾಸ ಮಾಡ್ತಾ ಇದ್ವಿ, ಎಲ್ಲ ಚಿಕ್ಕ ಮನೆ, 10 ಅಷ್ಟೇ, 50 ಕುಟುಂಬನೂ ಸೇರಿ 40-50 ಅಷ್ಟೇ ನಮ್ ಜಾಗ ಇದ್ವಿ. ಅಲ್ಲೊಂದು ಕೊಠಾರ ಅಂತ ಮಾಡ್ಕೊಂಡಿದ್ದಾರೆ, ಅಲ್ಲಿ ನಾವು 50 ಜನ ಕುಟುಂಬ ಉಳಿತಾ ಇದ್ವಿ. ನಾವು ಎಷ್ಟೊಂದು ಕಷ್ಟದಲ್ಲಿ ಇದ್ದೀವಿ ಅಂದ್ರೆ, ಯಾರೋ ಒಬ್ಬ ಬಂದು ಒಂದು ಲ್ಯಾಂಡ್ ಲಾರ್ಡು ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ, ಕೊಡ್ಲಿ ಅಂತ ತಗೊಂಡ್ಬಂದು ಮನೆಯಲ್ಲಿ ಹಿಂಗ್ ಬಿಸಾಕ್ ಹೋದ್ರೆ ನಾಳೆ ಬೆಳಗ್ಗೆ ನಾವು ಕೂಲಿಗೆ ಹೋಗ್ಬೇಕಾಗಿತ್ತು. ಹೊಲ ಕೈಗೆ ಹೋಗ್ದೆ ಅಂದ್ರೆ ಮಾರನೇ ದಿವಸ ಬಂದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಒಂದೊಂದ್ ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದೇ ಮನೆಯಲ್ಲಿ 2 ಕೊಡ್ಲಿ ಹಾಕಿದ್ರೆ ಗಂಡ ಒಬ್ಬನ ಕೂಲಿಗೆ ಹೋಗ್ಬೇಕು, ಹೆಂಡತಿ ಒಬ್ಬನ ಕೂಲಿಗೆ ಹೋಗ್ಬೇಕು. ಅಷ್ಟೊಂದು ಕಷ್ಟದಲ್ಲಿ ನಾವೆಲ್ಲ ಬೆಳೆದು ಬಂದಿದೀವಿ ಮಕ್ಳೇ. ನಾನು ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾವೇನ್ ಸುಮ್ಮನೆ ಬೆಳೆದು ಬಂದಿಲ್ಲ, ತುಂಬಾ ಕಷ್ಟಪಟ್ಟು ನಮ್ ಹಿರಿಯರೆಲ್ಲ ತುಂಬಾ ಅನುಭವಿಸಿ ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ತರ ಅಲೆಮಾರಿಗಳಿಗೆ ಇವರು ಸಮಾನತೆಯಾಗಿ ಬದುಕಲಿ ಅಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ ಸಮಾನತೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫಾಲೋ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಆ ಒಂದು ದಾರಿಯಲ್ಲಿ ನಾವು ನಡೆದಾಗ ಮಾತ್ರ ಈ ದೇಶದಲ್ಲಿ ಹೆಮ್ಮೆಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನಾವು ದಲಿತರು ಈಗ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದುವರೆದ ಜನಾಂಗ ನಮ್ಮೆಲ್ಲ ನಾಯಕರು ಗೊತ್ತಿರ್ಬೋದು, IAS ಕೋಚಿಂಗ್ ಮಾಡ್ತಾ ಇದ್ದಾರೆ ಸರ್. ಕೆಲವ್ರಿಗೆ ಒಂದೇ ಕಮ್ಯುನಿಟಿ ಅವರು ನಾವೇ IAS ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಮ್ಯುನಿಟಿ ಅವರು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಉನ್ನತ ಏನು ಜಾತಿಯವರು ಅಂತ ಹೇಳ್ಕೋತಾರೆ. ಆ ಜಾತಿ ಮಕ್ಕಳನ್ನ ಇವತ್ತು ಈ ದೇಶದ ಅಧಿಕಾರ ಹಿಡಿಬೇಕು ಅಂತ ಅವರು IAS ಕೋಚಿಂಗ್ ಕೊಡ್ತಾರೆ. ಅವ್ರ ಮಕ್ಕಳಿಗೆ ಮಾತ್ರ ಅವರೇ IAS ಆಗ್ತಾರೆ, ಸಬ್ ಇನ್ಸ್ಪೆಕ್ಟರ್ ಕೋಚಿಂಗ್ ಕೊಡ್ತಾರೆ. ಸೊ ನಾವು ಈಗಲೂ ಹಿಂದಿಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮುಖಂಡರ ನಾವುಗಳೆಲ್ಲ ಈಗ ಆ ತರದ ಏನೊಂದು ಪ್ರಯತ್ನ ಮಾಡಿ ನಮ್ಮ ಮಕ್ಕಳನ್ನು ಸಹ ಬಿಡ್ರಿ ಅಂತ ನಾನು 10 ವರ್ಷಗಳಿಂದ ಮಾಡ್ಕೊಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ನೀವು ಗುಡಿ ಗುಂಡಾರಗಳು ಸುತ್ತಿದ್ರು, ತಿರುಪತಿ ಎಲ್ಲ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗಳು ಸುತ್ತಿದ್ರು ಕೂಡ ನಿಮ್ಗೆ ಏನು ಕೂಡ ಪ್ರಯೋಜನ ಆಗಲ್ಲ. ಅದರಿಂದ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಈ ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ಗೌರವವಾಗಿ ನೀವು ಓದ್ಲಿಕ್ಕೋ ಬರೀಲಿಕ್ಕೋ ಮತ್ತೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನೀವೇನ್ ಮಾಡಬೇಕು ಅಂದ್ರೆ, ಎಲ್ಲರೂ ಕೂಡ ಗ್ರಂಥಾಲಯಗಳ ಹತ್ರ ಬಂದ್ಬಿಟ್ಟು ಸಾಲುಗಟ್ಟಿ ನಿಲ್ರಿ, ಗ್ರಂಥಾಲಯಗಳಲ್ಲಿ ಕೂತ್ಕೊಂಡು ಓದ್ರಿ. ಆವತ್ತು ನಿಮ್ಮ ಬದುಕು ತಾನೇ ತಾನಾಗಿ ಪರಿವರ್ತನೆ ಆಗಿ ಸಮಪಾಲು ಸಮಬಾಳನ್ನ ಪಡೆಯಲಿಕ್ಕೆ ನೀವು ಸಾಧ್ಯ ಆಗತ್ತೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅದನ್ನ ನಾವು ಎಲ್ಲರೂ ಕೂಡ ಇದನ್ನು ಹೇಳ್ತಾ ಇದ್ದೀನಿ. ಈಗಲೂ ಕೂಡ ನಮ್ಮಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ವೇಣುಗೆ ಹೇಳಿದೆ, ನಾನೇನು ಬರಲ್ಲಪ್ಪ ನಿಮ್ಮ ಕಾರ್ಯಕ್ರಮಗಳಿಗೆ, ಸುಮ್ಮನೆ 10 ವರ್ಷಗಳಿಂದ ಬರ್ತಾ ಇದ್ದೀನಿ, ನಿಮ್ಮೂರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನೋಡಿದ್ರೆ ನನಗಂತೂ ಅಂಥ ಬದಲಾವಣೆ ರಾಮಲಿಂಗಪುರದಲ್ಲಿ ಕಾಣ್ತಾ ಇಲ್ಲ. ಆದ್ರೆ ನನಗಿಲ್ಲಿ ಕಂಡಿದ್ದು ಒಂದು ಬದಲಾವಣೆ ಏನು ಅಂದ್ರೆ, ಎಲ್ಲ ನಾಯಕರು ಮಾತಾಡ್ದಂಗೆ ಬಾಬಾ ಸಾಹೇಬ್ರು ಹೇಳ್ದಂಗೆ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಪಟ್ರಿ. ಈ ಊರಲ್ಲಿ ಒಂದು ಹೆಣ್ಣು ಮಗಳು ಜಡ್ಜ್ ಆದ್ರು, ಅದು ತುಂಬಾ ಒಂದು ಸಂತೋಷ ತರ್ತಕ್ಕಂಥದ್ದು. ಅದಲ್ಲದೆ ನಮ್ಮ ಚಲಪತಿ ಸಾಹೇಬ್ರು AEE ಆಗಿ ಅವರು
ನಿವೃತ್ತಿ ಹೊಂದಿದ್ರು. ಅದಲ್ಲದೆ ಮುರಳಿ